ಹಲೋ ಸ್ನೇಹಿತರೆ, ನಮಸ್ಕಾರ. ಹೇಗಿದ್ದೀರಿ? ಬೆಳಗ್ಗೆ ಪ್ರಿಯಾ ಬೇಗ ಎದ್ದು ಬುಕ್ ಓದ್ಕೊಂಡು ರೂಮಲ್ಲಿ ಕೂತಿದ್ಲು. ನಾನು ಎದ್ದು ಹೋಗಿ ಕೆನ್ನೆಗೆ ಕಿಸ್ ಮಾಡಿ ಗುಡ್ ಮಾರ್ನಿಂಗ್ ಹೇಳಿದೆ. ಅವಳು ಕಿಸ್ ಮಾಡಿದ್ಲು. ನಾನು ಫ್ರೆಶಪ್ ಆಗಿ ಬಂದೆ. ನಂತರ ಅವಳು ಸ್ನಾನಕ್ಕೆ ಹೋಗಿ ಸ್ನಾನ ಮಾಡಿ ತಲೆಗೆ ಬಟ್ಟೆ ಕಟ್ಕೊಂಡು ಲಂಗ ಟಾಪ್ ಹಾಕೊಂಡು ರೂಮಿಗೆ ಬಂದಳು. ನಾನು ಸಡನ್ ಆಗಿ ರೂಮಿಗೆ ಹೋದೆ. ಅವಳನ್ನು ನೋಡಿ ತಪ್ಕೊಂಡು ಕಿಸ್ ಕೊಟ್ಟೆ. ಅವಳು ಕೂಡ ಸಪೋರ್ಟ್ ಮಾಡಿ ಸುಮಾರು 5 ನಿಮಿಷ ಕಿಸ್ ಮಾಡಿದ್ವಿ. ಇವತ್ತು ನೈಟ್ ನಿನ್ನ ತುಲ್ಲು ಬಿಡಲ್ಲ ಕಣೆ ಅಂದೆ. ರೆಡಿ ಆಗು, ನಾನೇ ಎಕ್ಸಾಮ್ಗೆ ಬಿಟ್ಟು ಬರ್ತೀನಿ ಅಂದೆ. ಆಕೆ ರೆಡಿ ಆಗಿ ಬಂದ್ಲು. ಟಿಫಿನ್ ಮಾಡಿ ಇಬ್ಬರು ಹೊರಟಿವಿ. ಬೈಕಲ್ಲಿ ಅವಳನ್ನ ಎಕ್ಸಾಮ್ ಸೆಂಟರ್ ಹತ್ರ ಹೋಗಿ ಬಿಟ್ಟೆ. ಇಲ್ಲೇ ವೇಟ್ ಮಾಡ್ತೀನಿ, ಎಕ್ಸಾಮ್ ಚೆನ್ನಾಗಿ ಮಾಡು ಅಂತ ಹೇಳಿ ಪಕ್ಕದಲ್ಲೇ ಇದ್ದ ಕಾಫಿ ಶಾಪ್ನಲ್ಲಿ ವೇಟ್ ಮಾಡಿದೆ. ಎಕ್ಸಾಮ್ ಆದ್ಮೇಲೆ ಅವಳು ಬಂದ್ಲು. ಇಬ್ಬರು ರಾಯಲ್ ಮಾಲ್ಗೆ ಹೋಗಿ ಅಭಿರುಚಿಯಲ್ಲಿ ಊಟ ಮಾಡಿ ನಂತರ ಮೂವಿ ನೋಡೋಕೆ ಹೋದ್ವಿ. ಥಿಯೇಟರ್ ಖಾಲಿತ್ತು. ಒಳ್ಳೆದಾಯ್ತು ಅಂತ ಕಾರ್ನರ್ ಸೀಟ್ ಅಲ್ಲಿ ಅವಳ ಹೆಗಲ ಮೇಲೆ ಕೈ ಹಾಕಿ ಕೂತುಕೊಂಡೆ. ಅವಳು ಅರ್ಧ ವೆಲ್ನ ತೊಡೆ ಮೇಲ್ ಹಾಕಿದ್ಲು. ಸ್ವಲ್ಪ ಹೊತ್ತು ಆದ್ಮೇಲೆ ಅವಳಿಗೆ ಕಿಸ್ ಕೊಟ್ಟು ಒಂದು ಕೈ ಅಲ್ಲಿ ಅವಳ ಬೂಬ್ಸ್ ಪ್ರೆಸ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಅವಳು ನಂಗೆ ಕಿಸ್ ಕೊಟ್ಟಳು. ಅವಳು ನಿಧಾನಕ್ಕೆ ನನ್ನ ಜೀನ್ಸ್ ಪ್ಯಾಂಟ್ ಜಿಪ್ ಬಿಚ್ಚಿ ಒಳಗೆ ಕೈ ಹಾಕಿ ತುಣ್ಣೆ ಅಲ್ಲಾಡ್ಸೋಕೆ ಶುರು ಮಾಡಿದಳು. ನಾನು ಸ್ವಲ್ಪ ಹೊತ್ತು ಅವಳ ಬೂಬ್ಸ್ ಪ್ರೆಸ್ ಮಾಡಿದ ನಂತರ ಅವಳ ಪ್ಯಾಂಟ್ ಮೇಲಿಂದ ಅವಳ ತುಲ್ಲು ಪ್ರೆಸ್ ಮಾಡಿದೆ. ನಿಧಾನಕ್ಕೆ ಅವಳ ಪ್ಯಾಂಟ್ ಒಳಗೆ ಕೈ ಹಾಕಿದ್ದೆ. ಅವಳ ತುಲ್ಲಲ್ಲಿ ರಸ ಆಗಲೇ ಬರ್ತಿತ್ತು. ಅವಳು ನನ್ನ ತುಣ್ಣೆ ನಿಧಾನಕ್ಕೆ ಹಿಂದೆ ಮುಂದೆ ಮಾಡ್ತಿದ್ದಳು. ನಾನು ನನ್ನ ಒಂದು ಬೆರಳನ್ನು ಅವಳ ತುಲ್ಲ ಒಳಗೆ ಹಾಕಿದೆ. ಅವಳು ಹಾಹಾ ಆಹಾ ಅಂತ ಮುಳುಗಿದಳು. ಮತ್ತೆ ಔಟ್ ಮಾಡ್ಕೊಂಡು ಸ್ವಲ್ಪ ಹೊತ್ತಿನ ನಂತರ ನಂದು ಔಟ್ ಆಗ್ತಿದೆ ಅಂದೆ. ಅವಳು ನನ್ನ ತುಣ್ಣೆ ಅಲ್ಲಾಡ್ಸೋದು ಜೋರು ಮಾಡಿದಳು. ಅವಳ ವೆಲ್ ಮೇಲೆ ನನ್ನ ತುಣ್ಣೆಯ ರಸ ಸಿಡಿಸಿದೆ. ಅವಳು ನ್ಯಾಪ್ಕಿನ್ ತೆಗೆದು ಎಲ್ಲಾ ಕ್ಲೀನ್ ಮಾಡಿದ್ಲು. ಇಂಟರ್ವಲ್ ಬಂತು. ಹೊರಗೆ ಬಂದ್ವಿ. ಮನೆಗೆ ಬರ್ತಾ ಐಸ್ ಕ್ರೀಮ್ ತಿಂದು ಕಾಂಡೋಮ್ ತಗೊಂಡು ಮನೆಗೆ ಬಂದ್ವಿ. ಅವಳ ಅಪ್ಪ ಅಂದ್ರೆ ನಮ್ಮ ಮಾವ ಪ್ರಿಯಾಗೆ ಯಾಕೆ ಇಷ್ಟು ಲೇಟ್, ಎಕ್ಸಾಮ್ ಹೇಗ್ ಆಯ್ತು ಅಂತ ಕೇಳಿದ್ರು. ಹೇಳಿದ್ಲು ಅಪ್ಪ ಊಟಕ್ಕೆ ಹೋಟೆಲ್ಗೆ ಹೋಗಿ ಬರೋದಕ್ಕೆ ಲೇಟ್ ಆಯ್ತು ಅಂತ. ಅದೇ ದಿನ ನೈಟ್ ಎಲ್ಲರೂ ಊಟ ಮಾಡಿದ್ವಿ. ನಾನು ಫುಲ್ ಎಕ್ಸೈಟ್ ಆಗಿದ್ದೆ, ಯಾಕೆಂದ್ರೆ ನಾನು ಫಸ್ಟ್ ಟೈಮ್ ಅವಳ ತುಲ್ಲಲ್ಲಿ ತುಣ್ಣೆ ಹಾಕ್ತಿದ್ದೀನಿ ಅಂತ. ನಾನು ರೂಮ್ ಎಲ್ಲ ಕ್ಲೀನ್ ಮಾಡಿ ಮಲ್ಲಿಗೆ ಸ್ಮೇಲ್ ಇರೋ ರೂಮ್ ಫ್ರೆಶ್ನರ್ ಸ್ಪ್ರೇ ಮಾಡಿದೆ. ರಾತ್ರಿ 11 ಗಂಟೆ ಆಗಿತ್ತು. ನಮ್ಮ ಮಾವ ಮತ್ತೆ ನಮ್ಮ ಅಪ್ಪ ಇನ್ನೂ ಮಾತಾಡ್ಕೊಂಡು ಕೂತಿದ್ರು. ಪ್ರಿಯಾಗೆ ನೀನು ಹೋಗಿ ಮಲ್ಕೊ ಅಂದ್ರು. ಅವಳು ರೂಮ್ಗೆ ಹೋದ್ಲು. 5 ನಿಮಿಷ ಬಿಟ್ಟು ನಾನು ಕೂಡ ಮಲಗ್ತೀನಿ ಅಂತ ಹೇಳಿ ಬಂದೆ. ಪ್ರಿಯಾನ ಬರೋದೆ ಹಾದಿ ಕಾಯ್ತಿದ್ಲು. ರೂಮ್ನಲ್ಲಿ ನಾನು ಹೋದ್ಮೇಲೆ ಪ್ರಿಯಾ ಬಂದು ನನಗೆ ಜೋರಾಗಿ ತಪ್ಕೊಂಡ್ಲು. ಇಬ್ಬರು ಕಿಸ್ ಮಾಡಿದ್ವಿ. ನಾನು ರೂಮ್ ಲಾಕ್ ಮಾಡಿದೆ. ಇಬ್ಬರು ಬಟ್ಟೆ ಎಲ್ಲ ಬಿಚ್ಚಿ ಬತ್ಲೆ ಅದ್ವಿ. ನಾನು ಅವಳನ್ನ ಹಾಸಿಗೆ ಮೇಲೆ ಬೀಳಿಸಿದೆ. ಅವಳಿಗೆ ಕಿಸ್ ಮಾಡೋಕೆ ಶುರು ಮಾಡಿದೆ. ಮೊದಲು ತುಟಿ, ನಂತರ ಹಣೆ, ನಂತರ ಅವಳ ಕೆನ್ನೆಗೆ, ನಂತರ ಅವಳ ಕಿವಿಗೆ, ನಂತರ ಕತ್ತಿಗೆ, ನಂತರ ಎದೆಗೆ, ನಂತರ ಅವಳ ಎಡ ಮೊಲೆಗೆ ಕಿಸ್ ಮಾಡಿ ಚೀಪಕ್ಕೆ ಶುರು ಮಾಡಿದೆ. ಆಕೆ ಬೂಬ್ಸ್ನ ಕೈಯಿಂದ ಪ್ರೆಸ್ ಮಾಡಿ ಸ್ವಲ್ಪ ಸಮಯದ ನಂತರ ಬೂಬ್ಸ್ ಚಿಪ್ಪೋಕೆ ಶುರು ಮಾಡಿದೆ. ಆಕೆಯ ಎಡಗಡೆ ಬೂಬ್ಸ್ನ ಕೈಯಿಂದ ಪ್ರೆಸ್ ಮಾಡ್ತಿದ್ದೆ. ನಂತರ ಅವಳ ಹೊಕ್ಕಳ ಕಿಸ್ ಮಾಡಿ ಅವಳ ತುಲ್ಲನ್ನು ಕಿಸ್ ಮಾಡಿದೆ. ಅವಳ ತುಲ್ಲನ್ನು ನಾಲಿಗೆಯಿಂದ ನೆಕ್ಕೋಕೆ ಶುರು ಮಾಡಿದೆ. ಅವಳು ಆಹಾ 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 ಅಂತಿದ್ಲು. ಸುಮಾರು 10 ನಿಮಿಷ ಆಕೆಯ ತುಲ್ಲು ನೆಕ್ಕಿದೆ. ನಂತರ ನಾನು ಹಾಸಿಗೆ ಮೇಲೆ ಅಂಗಾತ ಮಲಗಿದೆ. ಅವಳು ನನ್ನ ತುಟಿಗೆ ಡೀಪ್ ಕಿಸ್ ಕೊಟ್ಟಳು. ನಂತರ ನನ್ನ ತುಣ್ಣೆಯನ್ನು ಬಾಯಿಗೆ ಹಾಕಿಕೊಂಡು ಚಿಪ್ಪೋಕೆ ಶುರು ಮಾಡಿದಳು. ನನ್ನ ತುಣ್ಣೆ ಕಬ್ಬಿಣದ ರೋಡ್ ತರ 7 ಇಂಚು ಉದ್ದ ಆಯ್ತು. ಅವಳು ತುಣ್ಣೆ ಚಿಪ್ತಿದ್ರೆ ನಾನು ಕಣ್ಣು ಮುಚ್ಕೊಂಡು ಮಜಾ ಅನುಭವಿಸುತ್ತಿದ್ದೆ. 10 ನಿಮಿಷ ಆದ್ಮೇಲೆ ನಂಗೆ ಔಟ್ ಆಗೋ ತರ ಆಯ್ತು. ಅವಳ ಬಾಯಲ್ಲೇ ತುಣ್ಣೆ ರಸ ಜಿಗ್ಸಿದೆ. ಅವಳು ಫುಲ್ ಅದನ್ನು ಅಂದ್ರೆ ನನ್ನ ತುಣ್ಣೆ ರಸ ಕುಡಿದ್ಲು. ಹಾಗೆ ಹಾಸಿಗೆ ಮೇಲೆ ಮಲ್ಕೊಂಡ್ವಿ. 10 ನಿಮಿಷದ ನಂತರ ನನ್ನ ತುಣ್ಣೆ ಮತ್ತೆ ಎದ್ದು ನಿಂತು. ಪ್ರಿಯಾ ನನ್ನ ತುಣ್ಣೆ ಅಲ್ಲಾಡ್ಸಿ ಕಾಂಡೋಮ್ ಹಾಕಿದ್ಲು. ಅವಳನ್ನ ಕೆಳಗಡೆ ಮಲಗಿಸಿ ಕಾಲುವಾಗಲ ಮಾಡಿ ಅವಳ ತುಲ್ ಮೇಲೆ ತುಣ್ಣೆ ಅಲ್ಲಾಡ್ಸಿ ನಿಧಾನಕ್ಕೆ ಅವಳ ತುಲ್ಲೊಳಗೆ ತುಣ್ಣೆ ಹಾಕಿ ಹಿಂದೆ ಮುಂದೆ ಮಾಡ್ತಿದ್ದೆ. ಇನ್ನು ನನ್ನ ತುಣ್ಣೆ ಆಕೆಯ ತುಲ್ಲೊಳಗೆ ಪೂರ್ತಿ ಹೋಗಿರಲಿಲ್ಲ. ನಾನು ತುಣ್ಣೆ ಹಿಂದೆ ಮುಂದೆ ಅಡ್ಸ್ತ ಒಂದೇ ಸಲಿ ಒಳಗೆ ಜೋರಾಗಿ ತುರ್ಸಬಿಟ್ಟೆ. ಹಾಗೆ ಸ್ವಲ್ಪ ಹೊತ್ತು ಹಾಗೆ ಇದ್ದೆ. ಅವಳಿಗೆ ನೋವಾಯ್ತು, ಆದ್ರೆ ಅವಳು ಏನು ಹೇಳಿಲ್ಲ. ಹೊರಗೆ ಗೊತ್ತಾಗತ್ತೆ ಅಂತ. ಅವಳಿಗೆ ನೋವು ಕಮ್ಮಿ ಆಯ್ತು. ನಿಧಾನಕ್ಕೆ ಫಕ್ ಮಾಡೋಕೆ ಶುರು ಮಾಡಿದೆ. ಅವಳು ಎಂಜಾಯ್ ಮಾಡೋಕೆ ಶುರು ಮಾಡಿದ್ಲು. 10 ನಿಮಿಷ ಹಾಗೆ ಗೊತ್ತಾಯಿದ್ನಿ. ಅವಳಿಗೆ ಔಟ್ ಆಯ್ತು, ಆದ್ರೆ ನಾನು ಹಾಗೆ ಫಕ್ ಮಾಡ್ತಾನೆ ಇದ್ದೆ. ಸ್ವಲ್ಪ ಹೊತ್ತು ಆದ್ಮೇಲೆ ನಂಗೆ ಔಟ್ ಆಯ್ತು. ಇಬ್ಬರು ವಾಶ್ರೂಮ್ಗೆ ಹೋಗಿ ಕ್ಲೀನ್ ಮಾಡಿಕೊಂಡು ಬಂದು ಮಲಗಿದ್ವಿ. ಬೆಳಗಿನ ಜಾವ ಅವಳು ನನ್ನ ಎಬ್ಬಿಸಿ ಇನ್ನೊಂದು ಸಲ ಮಾಡಿಸ್ಕೊಂಡ್ಲು. ಆಹಾ, ಬೆಳಗ್ಗೆ ಮತ್ತೆ ಆಕೆಗೆ ಗುದ್ಬಿಟ್ಟೆ. ಆದ್ರೆ ಯಾಕೋ ಗೊತ್ತಿಲ್ಲ, ನನ್ನ ತುಣ್ಣೆ ಸ್ವಲ್ಪ ಉರಿತಾ ಇತ್ತು. ನೆಕ್ಸ್ಟ್ ಡೇ ಪ್ರಿಯಾ ಮತ್ತು ಮಾವ ಇಬ್ಬರು ಊರಿಗೆ ಹೋದರು. ನನಗೆ ಬೇಜಾರ್ ಆಯ್ತು. ಫ್ರೆಂಡ್ಸ್, ನೆಕ್ಸ್ಟ್ ನಾನು ಪ್ರಿಯಾಗೆ ಯಾವಾಗ ಮೀಟ್ ಮಾಡಿದ್ನಿ ಮತ್ತೆ ಅವಳ ಜೊತೆ ಇವಾಗ ರಿಲೇಷನ್ ಹೇಗಿದೆ, ಮುಂದೆ ಏನಾಯ್ತು, ಮತ್ತೆ ಬೇರೆ ಯಾರಿಗಾದ್ರೂ ನಾನು ಫಕ್ ಮಾಡಿದ್ನಾ? ನೀವೆಲ್ಲ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿದ್ರೆ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಈ ನನ್ನ ಸ್ಟೋರಿ ಪೂರ್ತಿ ಕೇಳಿದಕ್ಕೆ ಧನ್ಯವಾದಗಳು.